ಏನು ಮಾಡೋದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗ್ತಿದೆ. ಇದು ನನ್ನ ಕೈಯಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ ಅನ್ಸುತ್ತೆ. ಒಂದು ಕಡೆ ಅತ್ತೆ ಹೇಳ್ತಿರೋದು ಸರಿ ಇದೆ ಅನ್ಸುತ್ತೆ. ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಪೃಥ್ವಿ ಲವ್ ನನ್ನ ತಡೀತಿದೆ. ಹೊಟ್ಟೆಲಿರೋ ಈ ಜೀವದ ಏನು ತಪ್ಪಿದೆ? ಯಾವ ನಿರ್ಧಾರ ತಗೊಂಡ್ರು ಯಾರೋ ಒಬ್ರಿಗೆ ಅನ್ಯಾಯ ಆಗುತ್ತೆ. ಇದನ್ನ ಅತ್ತೆ ಹತ್ರ ಮಾತಾಡಬೇಕು. ಬಟ್ ಅವ್ರ ಹತ್ರ ಪೃಥ್ವಿ ವಿಷಯ ಹೇಗೆ ಹೇಳಲಿ? ಯುಕ್ತ, ಏನು ಹಾಗಲ್ಲೇ ನಿಂತ್ಬಿಟ್ಟಿದ್ಯಾ? ಕಮಾನ್ ಬೇಬಿ, ನನ್ನ ರೂಮ್ ಒಳಗೆ ಬರೋದಕ್ಕೆ ನೀನು ಪರ್ಮಿಷನ್ ತೊಗೊಬೇಕಾ? ಕಮಾನ್ ಬಾ. ಹಾಗಲ್ಲ, ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ. ಕಮಾನ್ ಬೇಬಿ, ನನ್ನ ಮಗಳಿಗೋಸ್ಕರ ನಾನು ಬ್ಯುಸಿ ಇರ್ತೀನ? ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಯಾವತ್ತೂ ಬ್ಯುಸಿ ಇರಲ್ಲ. ಕಮ್ ಕಮ್ ಸಿಟ್. ಇಸ್ ಆಲ್ ಓಕೆ? ಆರ್ ಯು ಫೈನ್? ನಾನು ಅನ್ಕೊಂಡಂಗೆ ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಬಲ್ಬ್ ಆನ್ ಆಗಬೇಕಿತ್ತೋ ಆನ್ ಆಗಿದೆ. ಗುಡ್ ಐಶ್ವರ್ಯ. ನಾನು ಅನ್ಕೊಂಡಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿದಾಳೆ. ಕಬ್ಬಿಣ ಚೆನ್ನಾಗಿ ಕಾದಿದೆ. ನಿಧಾನಕ್ಕೆ ತಟ್ಟಿ ನನಗೆ ಹೇಗೆ ಬೇಕೋ ಹಾಗೆ ಬೆಂಡ್ ಮಾಡ್ಕೋತೀನಿ. ಅತ್ತೆ, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನೀವು ಫ್ರೀ ಇದ್ರೆ. ಡಾರ್ಲಿಂಗ್, ವಾಟ್ ಇಸ್ ದಿಸ್? ನನ್ನ ಹತ್ರ ನೀನು ಮಾತಾಡೋದಕ್ಕೆ ಟೈಮ್ ನೋಡಿಕೊಂಡು ನನ್ನ ಅವೈಲಬಿಲಿಟಿ ನೋಡಿಕೊಂಡು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಬರಬೇಕಾ? ನೋ, ದಿಸ್ ಇಸ್ ನಾಟ್ ಫೇರ್. ಯು ಕ್ಯಾನ್ ಕಮ್ ಎನಿ ಟೈಮ್. ನಾನು ನಿನ್ನ ಅಮ್ಮನ ಥರ ಅನ್ನೋದನ್ನು ನೀನು ಮರ್ತು ಹೋಗ್ಬಿಟ್ಟಿದ್ಯಾ ಅನ್ಸುತ್ತೆ. ಥ್ಯಾಂಕ್ಸ್ ಅತ್ತೆ. ನನ್ನ ಲೈಫ್ ಬಗ್ಗೆ ಏನು ನಿರ್ಧಾರ ತಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವಯಸ್ಸು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀನಿ. ಈಗ ಅದನ್ನು ಸರಿ ಮಾಡ್ಕೋಬೇಕು. ಬಟ್ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರೀತಿಸ್ದವನಿಗೆ ಮೋಸ ಮಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ವಾಟ್ ಅಬೌಟ್ ಮೈ ಲೈಫ್? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದು ನೀವೇ. ಇದು ನಿಮ್ಮಿಂದ ಮಾತ್ರ ಸರಿ ಮಾಡೋಕ್ಕಾಗೋದು. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದೆ. ವೆರಿ ಗುಡ್, ಗುಡ್ ಡಿಸಿಷನ್. ಈಗ ಹೇಳು, ನಿನ್ನತ್ತೆ ನಿನಗೇನು ಮಾಡಬೇಕು? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ಖುಷಿಯಾಗಿರಬೇಕು, ಅದೇ ನನಗೆ ಬೇಕಿರೋದು. ಅತ್ತೆ, ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ನನ್ನ ಇಷ್ಟು ಕೇರ್ ಮಾಡ್ತೀರಾ, ಇಷ್ಟು ಪ್ರೀತಿಯಿಂದ ನೋಡ್ಕೊತೀರಾ. ಬಟ್ ನಮ್ಮಮ್ಮ ಅಂತ ನಂಬಿದ ಹೆಂಗಸು ನನ್ನ ಬಾಳಿಗೆ ಬೆಂಕಿ ಇಟ್ಬಿಟ್ಲು. ಥ್ಯಾಂಕ್ಸ್ ಅತ್ತೆ. ಕಮಾನ್ ಬೇಬಿ, ನಾನಿರೋವರೆಗೂ ನಿನಗೆ ಯಾರೂ ಏನೂ ಮಾಡೋದಕ್ಕಾಗಲ್ಲ. ಐ ವಿಲ್ ಬಿ ವಿತ್ ಯು. ಐ ಆಲ್ವೇಸ್ ವಿತ್ ಯು.